ಕಾರವಾರ ನಗರದ ಸರ್ಕಾರಿ ಅನುದಾನಿತ ಸ್ಕೂಲ್ನಲ್ಲಿನೋ ಮಕ್ಕಳು ಪರೀಕ್ಷಾ ಶುಲ್ಕವನ್ನು ಕಟ್ಟಿಲ್ಲ ಅಂತ ಚಪ್ಪಲಿ ಬಿಡೋ ಜಾಗದಲ್ಲಿ ಕೂರಿಸಿ ಅವರಿಗೆ ಶಿಕ್ಷೆಯನ್ನು ಕೊಟ್ಟಿದ್ದಾರಂತೆ. ಪರೀಕ್ಷೆ ಶುಲ್ಕ ಪಾವತಿ ಮಾಡದೇ ಇದ್ದರೆ ಎಕ್ಸಾಮ್ ಬರೆಯೋದಕ್ಕೆ ನಾನು ಬಿಡಲ್ಲ ಅಂತ ಶಾಲಾ ಮುಖ್ಯ ಶಿಕ್ಷಕಿ ಫಾರ್ಮೇಟಿವ್ ಅಸೈನ್ಮೆಂಟ್ ಎಂಬ ಪರೀಕ್ಷೆಯನ್ನು ಬರೆಯೋದಕ್ಕೆ ನಿರಾಕರಿಸಿದ್ದಾರೆ. ಬರ್ಸೋದಕ್ಕೆ ನಿಮಗೆ ಬಿಡಲ್ಲ, ಯಾಕೆಂದರೆ ನೀವು ಯಾರೂ ಫೀಸ್ ಕಟ್ಟಿಲ್ಲ ಅಂತ. ಎಲ್ಲಿ ಅವರು ಕೊಠಡಿಯ ಮುಂದೆ ಚಪ್ಪಲಿಯನ್ನು ಬಿಡ್ತಾರೋ ಅಲ್ಲಿ ಮಕ್ಕಳನ್ನು ಕೂರಿಸಿದ್ದಾರೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಚಪ್ಪಲಿ ಬಿಡೋ ಜಾಗದಲ್ಲಿ ಒಂದು ಕಡೆ ಚಪ್ಪಲಿ ಬಿಟ್ಟಿರೋದನ್ನು ಗಮನಿಸ್ತಾ ಇದ್ದೀರಾ, ಇನ್ನೊಂದು ಕಡೆ ಅದೇ ಕಡೆ ಕೂತಿರೋದನ್ನು ಗಮನಿಸ್ತಾ ಇದ್ದೀರಾ. ಬಟ್ ಇದು ಸರ್ಕಾರಿ ಅನುದಾನಿತ ಶಾಲೆ. ಅನುದಾನಿತ ಶಾಲೆಯಲ್ಲಿ ಫೀಸ್ ಕಟ್ಟಿಸ್ಕೋತಾರ. ಬಟ್ ಯಾವ ಎಕ್ಸಾಮ್ ಇದು ಗೊತ್ತಿಲ್ಲ. ಮತ್ತು ಸರ್ಕಾರಿ ಶಾಲೆಗೆ ಬಿಡ್ತಕ್ಕಂಥ ಬಡ ಮಕ್ಕಳಿರ್ತಾರೆ. ಆ ಬಡ ಮಕ್ಕಳಿಗೆ ಈ ರೀತಿ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು ಮಕ್ಕಳ ಮನಸ್ಸಿನ ಮೇಲೆ ತೀವ್ರವಾದಂತಹ ಪರಿಣಾಮ ಬೀರುತ್ತೆ, ಗಾಢವಾದ ಪರಿಣಾಮ. ನಾವಂತೂ ಈಗ ಮೊನ್ನೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮಾಲೂರಿನಲ್ಲಿ ನಡೀತಲ್ಲ, ಇಂಥ ಘಟನೆಗಳೆಲ್ಲ ನೋಡ್ತಾ ಇದ್ದರೆ ಏನಪ್ಪ ನಾಗರಿಕ ಸಮಾಜದಲ್ಲಿ ಇದೀವ ನಾವು ಅಂತ ಡೌಟ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ಇವಾಗೇನೋ ಕಾರವಾರದಲ್ಲಿ ಈ ರೀತಿ ಘಟನೆ ನಡೆದಿದೆ. ಈ ಬಗ್ಗೆ ಈಗ ಶಿಕ್ಷಣ ಇಲಾಖೆ ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನವೀನ್ ಸಾಗರ್ ಅವರಿಂದ ಪಡೆಯೋಣ. ನವೀನ್, ಯಾವುದಿದು ಎಕ್ಸಾಮು? ಇದಕ್ಕೆ ಮಕ್ಕಳು ಯಾಕೆ ಶುಲ್ಕ ಕಟ್ಟಬೇಕು? ಕಟ್ಟಲಿಲ್ಲ ಅಂತಂದರೆ ಯಾಕೆ ಅವ್ರನ್ನ ಅಲ್ಲಿ ಕೂರಿಸ್ಬೇಕು? ಏನು ನಡೀತು ಘಟನೆ ಇದು ಅಂತ? ಅರವಿಂದ್, ಆಕ್ಚುಲಿ ಎಕ್ಸಾಮ್ ಶಾಲೆ ಇರೋದು, ಬಟ್ ಬೇರೆ ಇರೋದಲ್ಲ. ಆಕ್ಚುಲಿ ಶುಲ್ಕ ಕಟ್ಟಬೇಕಾಗಿದ್ದು ಡೊನೇಷನ್ ಅನ್ನೋ ಇದು ಏನು ಪ್ರತಿ ವರ್ಷ ಡೊನೇಷನ್ ಏನ್ ತಗೊಳ್ತಾರೆ ಮಕ್ಕಳಿಂದ, ಆ ಡೊನೇಷನ್ ಹಣವನ್ನ ಕಟ್ಟೋದ್ರ ಬಗ್ಗೆ ಹೇಳಿರುವಂತದ್ದು. ಹಾಗೆ ಡೊನೇಷನ್ ಅನ್ನ ಏನಂದ್ರೆ ಕಂತಿನ ಪ್ರಕಾರ ಕಟ್ಟಲಿಕ್ಕೆ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಲಾಗಿತ್ತು. ಒಟ್ಟು 20,000 ಅಂತ ಹೇಳ್ತಾ ಇರುವಂತದ್ದು. ಇನ್ನು 20,000 10,000 ರೂಪಾಯಿ ಬಹಳಷ್ಟು ಜನ ಪೋಷಕರು ಅದನ್ನ ಕಟ್ಟಿದ್ರು. ಕಟ್ಟಿದ ನಂತರದಲ್ಲಿ ಉಳಿದ ಹಣವನ್ನ ತಕ್ಷಣದಲ್ಲಿ ಕಟ್ಟಬೇಕು ಅಂತ ಹೇಳಿ ಆ ರೀತಿಯಲ್ಲಿ ಅವರು ಪೋಷಕರಿಗೆ ತಾಕೀತನ ಮಾಡಿದ್ರು. ಆದ್ರೆ ಆ ಕಟ್ಟಲಿಕ್ಕೆ ಬಹಳಷ್ಟು ಜನ ಪೋಷಕರು ವಿಫಲರಾಗಿದ್ರು. ಈ ಹಿನ್ನೆಲೆಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಅರವಿಂದ್, ಓಕೆ ನವೀನ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಅಂದರೆ ಪರೀಕ್ಷಾ ಶುಲ್ಕ ಅಲ್ಲ ಇದು, ಡೊನೇಷನ್ ಕಟ್ಟಿಲ್ಲ ಅಂತ 20,000 ರೂಪಾಯಿನೋ ನಿಗದಿ ಮಾಡಿದ್ರಂತೆ. ಅದರಲ್ಲಿ 10,000 ಕಟ್ಟಿದ್ದಾರೆ, ಇನ್ನು 10,000ನ ಇಮಿಡಿಯೇಟಾಗಿ ಕಟ್ಟಬೇಕು ಅಂತ ಹೇಳಿ ಮಕ್ಕಳನ್ನು ಕೇಳಿದ್ರೆ ಮಕ್ಕಳೇನು ಜೋಬಲ್ಲಿ 10,000 ಇಟ್ಕೊಂಡು ಕೂತಿರ್ತಾರೆ?